ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್. ಈ ದಿನ ಡೆಲ್ Vostro 15 ಲ್ಯಾಪ್ಟಾಪ್ನ ಯಾವ ರೀತಿ ಡಿಸ್ಮೆಂಟಲ್ ಮಾಡೋದು ಮತ್ತು SSDನ ಯಾವ ರೀತಿ ಅಪ್ಗ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಲ್ಯಾಪ್ಟಾಪನ್ನು ಫ್ಲಾಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡೋ ಹಾಗೆ ನಾನು ಕೆಲವೊಂದು ಲ್ಯಾಪ್ಟಾಪ್ ಇರ್ತಕ್ಕಂತಹ ಸ್ಕ್ರೂನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬ್ಯಾಟ್ರಿನ ರಿಮೂವ್ ಮಾಡೋಣ. ಒಂದು ಲಾಕ್ ಇದೆ, ಆ ಲಾಕನ್ನು ಸ್ಲೈಡ್ ಮಾಡಿದ್ರೆ ನಮಗೆ ಬ್ಯಾಟ್ರಿ ರಿಮೂವ್ ಆಗುತ್ತೆ. ಓಕೆ, ದೆನ್ ನಾನು ಸ್ಕ್ರೂಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ ಸ್ಕ್ರೂ ಡ್ರೈವರ್, ಫ್ಲಾಟ್ ಸ್ಕ್ರೂ ಡ್ರೈವರ್, ದೆನ್ ಆಫ್ ಕಾರ್ಡ್ ATM ಕಾರ್ಡ್ನ ಶಾರ್ಪ್ ಮಾಡ್ಕೊಂಡಿದ್ದೀನಿ. ಬ್ಯಾಟ್ರಿ ಪ್ಯಾನಲ್ ಹತ್ರ ಇರ್ತಕ್ಕಂಥ ನಟ್ಗಳು, ಓಕೆ, ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ಎಲ್ಲ ನಟ್ಗಳನ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯ ಲ್ಯಾಪ್ಟಾಪ್ನ ಮತ್ತೆ ಸ್ಲೈಡ್ ಮಾಡ್ಕೊಂಡಿದ್ದೀನಿ. ಓಕೆ, ಡಿವಿಡಿ ಡ್ರೈವ್ ಡಿಸ್ಕನೆಕ್ಟ್ ಆಗಿದೆ. ಡಿವಿಡಿ ಡ್ರೈವ್ ಹತ್ರ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲೊಂದು 3 ನಟ್ ಇದೆ. ಮೀನ್ಸ್ ಅದನ್ನು ನಾವು ಫಸ್ಟು ಕಂಪ್ಲೀಟ್ ಡಿಸ್ಮೆಂಟಲ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಳ್ಳೋಣ. ATM ಕಾರ್ಡಿಂದ ನಾನು ನಿಧಾನವಾಗಿ ಸ್ಲೋಲಿ ಪ್ಯಾನಲ್ನ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅದ್ರ ಮಧ್ಯದಲ್ಲಿ ಫ್ಲಾಟ್ ಸ್ಕ್ರೂ ಡ್ರೈವರಿಂದನೂ ಸಹ ನಾನು ಕಂಪ್ಲೀಟ್ ಬ್ಯಾಕ್ ಪ್ಯಾನಲ್ನ ರಿಮೂವ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಬಿಫೋರ್ ದಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಕೀಬೋರ್ಡನ್ನು ಫಸ್ಟು ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಣ. ಅದರ ಸ್ಟ್ರಿಪ್ಸ್ನ ನಿಧಾನವಾಗಿ ತೆಗಿಬೇಕು. ಅದೇ ರೀತಿಯೇ ಮೌಸ್ ಪ್ಯಾಡ್ ಸ್ಟ್ರಿಪ್ಸ್ ಇದೆ, ಇದನ್ನು ಸಹ ಸ್ಲೋಲಿ ರಿಮೂವ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಒಂದು 5 ಸ್ಕ್ರೂಸ್ ಇದೆ. ಇದನ್ನು ಕಂಪ್ಲೀಟ್ ಸ್ಕ್ರೂಸ್ನ ತೆಗೆದ್ರೆ ನಮಗೆ ಬ್ಯಾಕ್ ಪ್ಯಾನಲ್ ಮತ್ತು ಫ್ರಂಟ್ ಪ್ಯಾನಲ್ ಕಂಪ್ಲೀಟ್ ಡಿಸ್ಕನೆಕ್ಟ್ ಆಗುತ್ತೆ. ಓಕೆ, ಅಬ್ಸರ್ವ್ ಮಾಡಿ, ಕಂಪ್ಲೀಟ್ ಬ್ಯಾಕ್ ಪ್ಯಾನಲ್ ಡಿಸ್ಕನೆಕ್ಟ್ ಆಗಿದೆ. ಸಣ್ಣ ಪುಟ್ಟ ಡಸ್ಟ್ ಇರುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಓಕೆ, ಈಗ ಬ್ಯಾಕ್ ಸೈಡಲ್ಲಿ ಮದರ್ ಬೋರ್ಡಲ್ಲಿ ಏನಿದೆ ಅಂತ ನೋಡೋಣ. ಅಬ್ಸರ್ವ್ ಮಾಡಿ, ರ್ಯಾಮ್, ಹಾರ್ಡ್ ಡಿಸ್ಕ್. ಓಕೆ, 2 ರ್ಯಾಮ್ ಸ್ಲಾಟ್ ಇದೆ. ಹಾರ್ಡ್ ಡಿಸ್ಕನ್ನು ನಾವು ರಿಮೂವ್ ಮಾಡಿ ನಾನು ತೋರಿಸ್ತಿರುವಂತಹ SSDನ ಜಾಗಕ್ಕೆ ರಿಪ್ಲೇಸ್ ಮಾಡಬೇಕಾಗುತ್ತೆ. ಬಿಫೋರ್ ದಟ್ ಫಸ್ಟ್ ಆ ಹಾರ್ಡ್ ಡಿಸ್ಕ್ನ ಯಾವ ರೀತಿ ರಿಮೂವ್ ಮಾಡೋದು ಮತ್ತು ಹಾರ್ಡ್ ಡಿಸ್ಕಿನ ಯಾವ ರೀತಿ ಇನ್ಸರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಹಾರ್ಡ್ ಡಿಸ್ಕ್ ಹತ್ರ 2 ಸ್ಕ್ರೂಸ್ ಇದೆ, ನಾನು ರಿಮೂವ್ ಮಾಡಿದ್ದೀನಿ. ಓಕೆ,
ಮತ್ತೆರಡು ಸ್ಕ್ರೂ ಇದೆ. ಟೋಟಲ್ ಒಟ್ಟು 4 ಸ್ಕ್ರೂಸ್ನ ನಾನು ಹೊರಗಡೆ ತೆಗೆದೀನಿ. ಮತ್ತು ಹಾರ್ಡ್ ಡಿಸ್ಕ್ ಕನೆಕ್ಟರ್ ಏನಿದೆ, ಒಂದು ಸ್ಟ್ರಿಪ್ ಇದೆ, ಕನೆಕ್ಟರ್ ಸ್ಟ್ರಿಪ್ಪು. ಈ ಮಾಡೆಲಲ್ಲಿ ನಿಧಾನವಾಗಿ ಅದನ್ನು ರಿಮೂವ್ ಮಾಡ್ಕೋಬೇಕು. ಈ ಪೀಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಅದೇ ರೀತಿಯೇ ಹಾರ್ಡ್ ಡಿಸ್ಕ್ ಕೇಸ್ ಇದೆ. ನಟ್ಗಳನ್ನೆಲ್ಲ ನಾನು ಒಂದು ಕಡೆ ಸೇಫ್ ಮಾಡ್ತಾ ಇದ್ದೀನಿ. ಹಾರ್ಡ್ ಡಿಸ್ಕಲ್ಲಿ ಸಹ 4 ಸ್ಕ್ರೂಸ್ ಇದೆ. ಈಗ ಅಬ್ಸರ್ವ್ ಮಾಡ್ಬೋದು, ಕೇಸಿಂದ ನಾನು ಹಾರ್ಡ್ ಡ್ರೈವ್ನ ಹೊರಗಡೆ ತೆಗೆದಿದ್ದೀನಿ. ಅದೇ ರೀತಿಯೇ SSDನ ಅದರಲ್ಲಿ ಫಿಟ್ ಮಾಡಬೇಕಾಗತ್ತೆ. ಓಕೆ, ಆ್ಯಸ್ ಇಟ್ ಈಸ್ 4 ಸ್ಕ್ರೂನ ನಾವು ಹಾರ್ಡ್ ಡಿಸ್ಕ್ನ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ಗೆ ಬೋತ್ ಕನೆಕ್ಟ್ ಮಾಡೋಣ. ಈಗ ಆ ಹಾರ್ಡ್ವೇರ್ ಸ್ಟ್ರಿಪ್ನ ನಾವು ಕನೆಕ್ಟ್ ಮಾಡಿದ್ದೀವಿ. ಓಕೆ, ಇಲ್ಲಿ ಒಂದು 4 ಸ್ಕ್ರೂಸ್ ಇದೆ. ಹಾರ್ಡ್ ಡಿಸ್ಕ್ ಕೇಸಿಗೆ ಹೋಲ್ಡ್ ಆಗುವಂಥ ಸ್ಕ್ರೂ. ಓಕೆ, ರೈಟ್. ಆ ಸ್ಟ್ರಿಪ್ನ ಸಹ ನಾನು ರಿಮೂವ್ ಮಾಡಿದ್ದೆ. ಈಗ ಸ್ಟ್ರಿಪ್ನ ಆ್ಯಸ್ ಇಟ್ ಈಸ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬಿಫೋರ್ ದಟ್ ಈಗ ನಾವು ಸ್ವಲ್ಪ ಇದರಲ್ಲಿ ಡಸ್ಟನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪುನಃ ಆ್ಯಸ್ ಇಟ್ ಈಸ್ ರಿಫಿಟಿಂಗ್ ಮಾಡೋಣ. ಇದೇ ರೀತಿಯೇ ಸುಮಾರು ವೀಡಿಯೋಸು ನಮ್ಮ ಚಾನಲಲ್ಲಿ ಬೇರೆ ಬೇರೆ ಮಾಡೆಲ್ನ ಲ್ಯಾಪ್ಟಾಪ್ ಆಲ್ ಇನ್ ಒನ್ ಈ ಥರದ್ದೆಲ್ಲ ಇರುತ್ತೆ. SSD ಮತ್ತು ರ್ಯಾಮ್ ಅಪ್ಗ್ರೇಡೇಷನ್ಸ್ ಬಗ್ಗೆ ಎಲ್ಲ ಇದೆ. ಚಾನಲ್ನ ಸಬ್ಸ್ಕ್ರೈಬ್ ಆದರೆ ನೀವು ನೋಡ್ಬೋದು. ಹೀಗೆ ಇದೇ ರೀತಿಯೇ ಹೊಸ ಲ್ಯಾಪ್ಟಾಪ್ ಮಾಡೆಲ್ಸ್ನ ನಾವು ಡಿಸ್ಮೆಂಟಲ್ ಮಾಡೋದು ಮತ್ತು SSD ಅಪ್ಗ್ರೇಡ್ ಮಾಡೋದು, ಯಾವ ರೀತಿ ಸೇಫಾಗಿ ರಿಮೂವ್ ಮಾಡೋದು ಅನ್ನೋದೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೊಸ ಬೇರೆ ಬೇರೆ ವಿಡಿಯೋಸನ್ನು ನೀವು ನೋಡ್ಬೋದು. ಓಕೆ, ಕಂಪ್ಲೀಟ್ ನಾನು ಎಲ್ಲ ಸೈಡ್ ನಟ್ಗಳನ್ನ ಹಾಕ್ತಾಯಿದ್ದೀನಿ. ಅದೇ ರೀತಿ DVD ಡ್ರೈವ್ ಕೇಸ್ಗೆ ಬೇಕಾಗುವಂತಹ ಮೈನ್ 3 ನಟ್ಸ್ ಇದೆ, ಫಿಟ್ ಆಗಿದೆ. ಅದೇ ರೀತಿಯೇ ನಾನು ಇನ್ಸರ್ಟ್ ಮಾಡಿದ್ದೀನಿ. ಓಕೆ, ಕೀಬೋರ್ಡ್ನ ಆ್ಯಸ್ ಇಟ್ ಈಸ್ ಪ್ಲೇಸ್ ಮಾಡೋಣ. ಇದರದ್ದೇ ಕೆಲವೊಂದು 5 ಸ್ಕ್ರೂಸ್ ಇದೆ. ಆ ಸ್ಕ್ರೂನ ಫಸ್ಟ್ ಹಾಕೋಣ. ಓಕೆ, ಅದೇ ರೀತಿಯೇ ಡೌನಲ್ಲಿ ಸ್ವಲ್ಪ ಕನೆಕ್ಟ್ ಮಾಡಬೇಕಾದ್ರೆ ಮೌಸ್ ಪ್ಯಾಡ್ ಸ್ಟ್ರಿಪ್ಸ್ ಡೌನ್ ಇದೆ, ಲಿಫ್ಟ್ ಮಾಡಿದ್ದೀನಿ. ಅದನ್ನು ಸಹ ನಾವು ಕನೆಕ್ಟ್ ಮಾಡೋಣ. ಅಬ್ಸರ್ವ್ ಮಾಡ್ಬೋದು, ನಾನೀಗ ಮೌಸ್ ಪ್ಯಾಡ್ ಸ್ಟ್ರಿಪ್ಸ್ ಹಾಕಿದ್ದೀನಿ. ಅದೇ ರೀತಿಯೇ ಕೀಬೋರ್ಡ್ ಸ್ಟ್ರಿಪ್ ಅಪ್ ಅಂತ ಮಾರ್ಕ್ ಇರುತ್ತೆ. ನಿಧಾನವಾಗಿ ಅದನ್ನು ಲಾಕ್ ಮಾಡಬೇಕು, ಕನೆಕ್ಟ್ ಮಾಡಿ. ಕೀಬೋರ್ಡ್ನ ಡಿಸ್ಪ್ಲೇಸ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಸ್ಕ್ರೂಸ್ ಇರುತ್ತೆ, ಆಫ್ಟರ್ವರ್ಡ್ಸ್ ಹಾಕೋಣ. ಪವರ್ ಸಪ್ಲೈ ಕೊಟ್ಟು ಚೆಕ್ ಮಾಡೋಣ. ರೈಟ್,
ನೆಟ್ ಹಾಕೊಂಡೇ ಬಿಡೋಣ. SSD ಮಾತ್ರ ಹಾಕಿರೋದ್ರಿಂದ ನೆಟ್ ಹಾಕ್ಬಿಟ್ಟು ಚೆಕ್ ಮಾಡೋಣ. ಬ್ಯಾಟ್ರಿ ಕೇಸ್ ಹತ್ರ ಬರುವಂತಹ ನಟ್ಗಳು. ಎಲ್ಲ ಆಲ್ ಸರೌಂಡಿಂಗ್ ಕಂಪ್ಲೀಟ್ ನೆಟ್ಗಳನ್ನ ಹಾಕ್ತಾ ಇದ್ದೀನಿ. ಬ್ಯಾಟ್ರಿ ಡಿಸ್ಕನೆಕ್ಟ್ ಆಗಿದೆ. ಚಾರ್ಜರ್ ಕೇಬಲ್ ಕನೆಕ್ಟ್ ಮಾಡಿ ಡಿಸ್ಪ್ಲೇ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಪವರ್ ಬಟನ್ ಆನ್ ಮಾಡಿದ್ದೀನಿ. ರೈಟ್, ಟು ವಾಯ್ಸ್ ಸ್ಕ್ರೀನ್ ಬಂದಿದೆ. ಓಕೆ, ಅಬ್ಸರ್ವ್ ಮಾಡಿ HDD SATA G1X ಮಾಡೆಲ್ ತೋರಿಸ್ತಿದೆ. 128 GB ಗೋಲ್ಡ್ ಎಡಿಷನ್ ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಬೇರೆ ಬೇರೆ ವೀಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಧನ್ಯವಾದಗಳು ಫ್ರೆಂಡ್ಸ್. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.